ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮುದ್ದು ಸೊಸೆ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಟಿವಿಗಿಂತ ಮುಂಚೆ ನಮ್ಮ ಚಾನಲಲ್ಲಿ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ಏನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುದ್ದು ಸೊಸೆ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ ಬನ್ನಿ. ಇಲ್ಲಿ ಶುರುವಿನಲ್ಲಿ ಮೋಹನ ಹೇಳ್ತಾ ಇರ್ತಾರೆ, ನೋಡು ಇದು ನೋಡಿ ಶಿವರಿ, ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ನಾವಿಲ್ಲಿ ಇದನ್ನೇ ದೊಡ್ಡದು ಮಾಡಬೇಕಾಯ್ತೈತೆ. ಅದ್ರ ಬದಲು ನೀವು ಇದನ್ನು ಇಲ್ಲಿಗೆ ಮುಗಿಸ್ಬಿಟ್ಟು ಸುಮ್ಮನೆ ಬಿಡಿ ಅಂತ ಹೇಳ್ಬಿಟ್ಟು ಮೌನ ಹೇಳ್ತಾ ಇರ್ತಾರೆ. ಆಯಿತು ಬಿಡಿ, ಅದಕ್ಕೆ ಇದು ಇಷ್ಟು ದೊಡ್ಡದಾಗುತ್ತದೆ, ಇದು ಮುಂದೆ ಮುಂದೆ ಹೋಯ್ತು ಈ ಹಟ್ಟಿಲಿ ಇಷ್ಟೆಲ್ಲ ಬದಲಾವಣೆ ಆಗುತ್ತೆ ಅಂತ ನನಗೆ ಗೊತ್ತಿರ್ತಿರಲಿಲ್ಲ. ಇನ್ಮೇಲೆ ಗೊತ್ತಾಯ್ತಲ್ಲ, ಇದು ಪಾಲ್ಸರ ಆಯ್ತೈತೆ ಬಿಡಿ ಅಂತ ಹೇಳ್ಬಿಟ್ಟು ಈಶ್ವರಿಯಲ್ಲಿ ಕೋಪ ಮಾಡ್ಕೊತಿರ್ತಾರೆ. ಹೋಗು, ನೀನು ಹೋಗ್ಬಿಟ್ಟು ಅಲ್ಲಿ ಒಳಗಡೆ ದುಡ್ಡು ತಂದ್ಬಿಟ್ಟು ಅವಳು ಏನು ಕಾರಣ ಹೇಳಿಲ್ಲ ಅಂತ ಹೇಳ್ಬಿಟ್ಟು ನೀನು ಹಂಗೇನೆ ಬರ್ಕೊಬಿಟ್ಟು ತಂದ್ಬಿಟ್ಟು ಇಳು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ ಮೌನ ವಿದ್ಯೆಗೆ. ಆಯಿತು ಅತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ದುಡ್ಡನ್ನ ತಂದ್ಬಿಟ್ಟು ಇಲ್ಲಿ ಚಿತ್ರಕ್ಕೆ ಕೊಡ್ತಾ ಇರ್ತಾಳೆ. ಆಯಿತು ಹಂಗೇನೆ ಬರ್ಕೊಂಡು ಕಾರಣ ಏನಾಗಿದ್ದು ದೊಡ್ಡಪ್ಪ ಕೇಳಿದ್ರೆ ಅವಳೆ ಕಾರಣ ಹೇಳ್ಕೊತಾಳೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೌನ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ನನಗೆ ಹೆಂಗೆ ಬುದ್ಧಿ ಕಲಿಸ್ಬೇಕಂತ ನನಗೆ ಗೊತ್ತೈತೆ ಕಣಮಿ ಅಂತ ಹೇಳ್ಬಿಟ್ಟು ಈಶ್ವರಿ ಕೂಡ ಇಲ್ಲಿ ಮನಸ್ಸಲ್ಲೇ ಅನ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ವಿದ್ಯೆಯವರ ಅಪ್ಪ ಇಲ್ಲಿ ಒಬ್ಬರೇ ಮಾತಾಡ್ತಾ ಕೂತಿರ್ತಾರೆ ಮನೆಯಲ್ಲಿ. ಏನು ಮಾಡೋದು, ಇದನ್ನು ಅಳಿಯಂದ್ರಿಗೆ ಹೇಳೋಣ ಅಂತ ಹೇಳಿದರೆ ಅಳಿಯಂದ್ರು ಏನು ಬೇಜಾರು ಮಾಡ್ಕೋತಾರೋ ಇಲ್ವೋ ಅಂತ ಅನ್ಕೋತಾರೆ. ಮತ್ತು ಇನ್ನೊಂದ್ಸಲ ಯೋಚನೆ ಮಾಡಿಬಿಟ್ಟು ಇಂಥ ಒಳ್ಳೆ ವಿಷಯ ಅವ್ರಿಗೆ ಹೇಳ್ದೆ ಇನ್ಯಾರಿಗೆ ಹೇಳೋದು ಅಂತ ಹೇಳ್ಬಿಟ್ಟು ಫೋನ್ ಅವ್ರಿಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಫೋನ್ನ ಮಾಡ್ತಾರೆ. ಹಾಗೆ ಇಲ್ಲಿ ಫೋನ್ನ ಮಾಡ್ತಾರೆ ಭದ್ರಾಗೆ ವಿದ್ಯಾವರ ಅಪ್ಪ. ಅವಾಗ ಹೇಳಿ 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 ಮಾವ ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರಾಗೆ ಹೇಳ್ತಾರೆ. ಅವಾಗ ಇಲ್ಲಿ ಏನಿಲ್ಲ ಹೇಳಿ ಅಂದರೆ ಈಗ ಬೋರ್ ಕೊರೆಸಿದ್ನ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಒಂದಕ್ಕೆ ಅಂತ ಹೇಳ್ತಾರೆ. ಆಗ ಹೌದಾ ನೀರು ಬಂತಾ ಅಂತ ಹೇಳ್ತಾರೆ. ನೀರೇನು ಬೇಗ ಬಂತು, ಆದರೆ ಇಲ್ಲಿ ಕರೆಂಟಿನ ವ್ಯವಸ್ಥೆ ಸರಿಯಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕರೆಂಟಿನ ವ್ಯವಸ್ಥೆ ಮಾಡಿಸ್ಬೇಕಿತ್ತು ಅಂತ ಅಂದಾಗ ಮಾಡಿಸಿ ಅಂತ ಅಂದಾಗ ನಾನಾಗೆ ಕಂಬನಿಟ್ಟು ಇದು ಮಾಡ್ಸೋಕೆ ಹೋದರೆ ಜಾಸ್ತಿ ಆಯ್ತೈತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಗೌರ್ಮೆಂಟಿಗೆ ಅರ್ಜಿ ಕೊಟ್ಟಿದ್ದೀನಿ. ಆದರೆ ಸ್ವಲ್ಪ ದುಡ್ಡು ಕಟ್ಟಬೇಕಾಗುತ್ತೆ, ಆದರೆ ದುಡ್ಡನ್ನ ನಾನು ಕಟ್ತೀನಿ, ಆದರೆ ನೀವು ಸ್ವಲ್ಪ ಅಲ್ಲಿ ಹೇಳಿ ಅಂತ ಹೇಳ್ಬಿಟ್ಟು ನಿಮಗೆ ಹೇಳೋಕ್ಕೆ ಕಾಲ್ ಮಾಡಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರವ್ರ ಅಪ್ಪ ಹೇಳ್ತಾರೆ. ಆವಾಗ ಇಲ್ಲಿ ಅಷ್ಟೇ ನಮ್ಮವ್ವ ನಾನು ಹೇಳ್ತೀನಿ ಬಿಡಿ, ನೀವೇನು ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಷ್ಟೇ ಅದೇ ಟೈಮಿಗೆ ಇಲ್ಲಿ ಭದ್ರ ಫೋನಲ್ಲೇ ಮಾತಾಡಿ ಇಡ್ತಾರೆ. ಆಮೇಲೆ ಇಲ್ಲಿಗೆ ವಿದ್ಯೆ ಬರ್ತಾಳೆ. ವಿದ್ಯೆ ಬಂದಾಗ ಏನಾಯಿತು ಅಂತ ಕೇಳ್ತಾರೆ. ವಿದ್ಯೆ ಬಂದಾಗ ಕೇಳಿದಾಗ ಇಲ್ಲಿ ಹೌದು ಏನಿಲ್ಲ, ಇಲ್ಲಿ ಮಾವಯ್ಯ ಫೋನ್ ಮಾಡಿದ್ರು, ಹೊಟ್ಟೀಲಿ ಬೋರ್ ಕೊಡ್ಸೋರಂತೆ ನೀರು ಬಂತಂತೆ ಅಂದಾಗ ಹೌದಾ ತುಂಬ ದಿವಸದಿಂದ ಮಾಡಿಸ್ಬೇಕು ಅಂತಿದ್ರು, ಆದರೆ ಈ ವಿಷಯ ನನಗೆ ಹೇಳಿಲ್ಲ ನೋಡಿ, ನಿಮಗೆ ಫೋನ್ ಮಾಡಿ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಿರ್ತಾರೆ. ಅದನ್ನು ದೂರದಿಂದ ಈಶ್ವರಿ ಮತ್ತು ಚಿತ್ರ ಗಮನಿಸ್ತಾ ನಿಂತಿರ್ತಾರೆ. ಆಮೇಲೆ ಸರಿ ನಾನು ಒಂದ್ಕಿತ ಅಟ್ಟಿಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯೆ ಕೂಡ ಖುಷಿಯಿಂದ ಹೊರಟ್ಬಿಡ್ತಾಳೆ. ಆಮೇಲೆ ಇಲ್ಲಿ ಈಶ್ವರಿ ಮತ್ತು ಚಿತ್ರ ಇಬ್ಬರು ಕೂಡ ಮಾತಾಡ್ತಾನೆ ನಿಂತಿರ್ತಾಳೆ. ಇವಳು ನಿಜವಾಗ್ಲೂ ಬಸ್ರಿ ಆಗಿದ್ದರೆ ಬಸ್ರಿ ಹೆಂಗ್ಸಿದ್ದಾಗ ಹಟ್ಟಿಲಿ ಗುಂಡಿ ತೊಡಬಾರ್ದು, ಹಾಗೆಯೇ ಬೋರ್ ಕೊರೆಸ್ಬಾರ್ದು ಅಂತಾರೆ. ಅಂಥದ್ರಲ್ಲಿ ಇವರು ಈ ಥರ ಅವರೆಲ್ಲ ಕೊರೆಸ್ತಿದ್ದಾರೆ ಅಂದರೆ ಅವಳು ನಿಜವಾಗ್ಲೂ ಬಸ್ರಿನಾ ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಆಮೇಲೆ ಇಲ್ಲಿ ಈಶ್ವರಿ ಆಗಿ ಚಿತ್ರ ಆಗಿ ಅವ್ರ ಮಗ ಎಲ್ಲರೂ ಕೂಡ ಮಾತಾಡ್ತಾ ನಿಂತು ಕೂತಿರ್ತಾರೆ. ಇಷ್ಟು ದಿವಸ ಅವಳ ಕಡೆ ಇತ್ತು ಟೈಮು, ಆದರೆ ಈಗ ನಮ್ಮ ಕಡೆ ಐತೆ ಟೈಮು ಅಂತ ಏನೋ ಹೇಳ್ತಿದ್ಯಾ ಅಂದಾಗ ಹೌದು ಅವಳು ನಿಜವಾಗ್ಲೂ ಬಸ್ರಿನೇ ಆಗಿದ್ದಿದ್ರೆ ಇಲ್ಲಿ ಬೋರ್ ಕೊರೆಸ್ತಿದ್ರಾ ಅಂತ ಹೇಳಿದಾಗ ಇಲ್ಲಿ ಈಶ್ವರಿ ಮಗ ಹೇಳ್ತಾನೆ, ಅವ್ರಿಗೆ ಅದು ಗಮನಕ್ಕೆ ಬಂದಿತ್ತೋ ಇಲ್ವೋ, ಇಲ್ಲ ಅವ್ರ ಕಡೆ ಆಚಾರ ಇದೆಯೋ ಇಲ್ವೋ, ನೀನು ಹೆಂಗವ ಅದನ್ನೇ ಹಿಡ್ಕೊಂಡು ಇದು ಮಾಡ್ತೀಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ. ಇಲ್ಲ ಅದೊಂದೇ ವಿಷಯ ಅಂತ ಅಲ್ಲ, ಅವಳ ಮುಖದಲ್ಲಿ ಇರ್ಬೇಕಾದ್ರೆ ಕಳೆನೂ ಇಲ್ಲ, ಬಸ್ರಿ ಹೆಂಗಸ್ಬೇಕು ಇರ್ಬೇಕಾದ್ರೆ ಕಳೆನೂ ಇಲ್ಲ, ಸುಸ್ತು ಅನ್ನೋದು ಇಲ್ಲ, ಏನೂ ಇಲ್ಲ, ಅಥವಾ 5 ತಿಂಗಳಾದ್ರೂ ಅವಳಿಗೆ ಹೊಟ್ಟೆ ಅನ್ನೋದೇ ಕಾಣಿಸ್ತಿಲ್ಲ, ಅವಳು ನಿಜ ಹೆಂಗೆ ಬಸ್ರಿ ಅನ್ನೋದು ಹೆಂಗೆ ಯಾವುದೇ ಕಾರಣಕ್ಕೂ ಅದು ಸುಳ್ಳೇನೆ, ಇದನ್ನು ಅವಳು ನಮ್ಮಂದೆ ಎಲ್ಲರಿಂದನೂ ಸುಳ್ಳು ಹೇಳ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ತಾ ಕೂತಿರ್ತಾರೆ. ಆವಾಗ ಇಲ್ಲಿ ಚಿತ್ರ ಮತ್ತು ಮಗನ ಶಾಕಾಗಿ ನೋಡ್ತಾ ಇರ್ತಾರೆ. ಆವಾಗ ಇಲ್ಲಿ ಎಲ್ಲರೂ ಕೂಡ ಶಾಕಾಗಿ ನೋಡ್ತಿದ್ದಾಗ ಏನವ ನೀನು ಹೇಳ್ತಾ ಇರೋದು ನಿಜಾನ ಅಂತ ಅಂದೆ. ಹೌದು ಇಷ್ಟು ದಿವಸ ಅವಳ ಕಡೆ ಇತ್ತು ಆಟ, ಆದರೆ ಇತ್ತೀಚೆಗೆ ಈಗ ನಾವು ನಮ್ಮ ಕಡೆ ಇದೆ, ಒಂದು ಕಾರಣ ಹಿಡ್ಕೊಂಡು ಅವಳು ಹೆಂಗೆ ಮನೆಯಿಂದ ಆಚೆ ಹಾಕ್ಬೇಕು ಅನ್ನೋದು ನನಗೆ ಗೊತ್ತೈತೆ ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಎಲ್ಲ ಮಾತಾಡ್ತಾ ಕೂತಿರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಈಶ್ವರಿ ಆಗಿನ ಚಿತ್ರ ಆಗಿನ ಮೌನ ಎಲ್ಲರೂ ಕೂಡ ಕೂತಿರ್ತಾರೆ. ಅಲ್ಲಿಗೆ ವಿದ್ಯೆ ಕೂಡ ಬರ್ತಾಳೆ, ಕಾಫಿನೂ ತೊಗೊಬರ್ತಾಳೆ. ನೀನು ಯಾಕೆ ತೊಗೊಬರಕ್ಕೆ ಹೋದೆ, ಇಲ್ಲಿ ಚಂಪಾಗೆ ಹೇಳಿದ್ರೆ ಅವಳೇ ತರ್ತಿರ್ಲಿಲ್ವ ಅಂತ ಹೇಳ್ಬಿಟ್ಟು ಮೌನ ಇಲ್ಲಿ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಇರಲಿ ಪರವಾಗಿಲ್ಲ ಅತ್ತೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಇಲ್ಲಿ ವಿದ್ಯೆ ಕಾಫಿನ ಕೊಡ್ತಾ ಇರ್ತಾಳೆ. ಆಮೇಲೆ ಇಲ್ಲಿ ಮುದ್ದು ಸೊಸೆ ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿಗೆ ಇರ್ತಾಳೆ. ಹೇಳಿ ಚಿಕ್ಕತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿದಾಗ ಏನು ನಿನಗೆ 5 ತಿಂಗಳಾದ್ರೂ ಒಂದು ಸುಸ್ತಿಲ್ಲ, ಒಂದು ಏನಿಲ್ಲ, ನಾನಂತೂ ಈ ಚಿತ್ರ ಬಸ್ರಲ್ಲಿದ್ದಾಗ ತುಂಬ ವಾಂತಿ ಸುಸ್ತು ಆಗ್ತಿತ್ತು, ನಿನಗಂತೂ ಅದು ಯಾವ ಇದು ಇಲ್ಲ, ತುಂಬ ಲವಲವಿಕೆಯಿಂದ ಇದೆಯಾ, ಅದು ಅಲ್ಲದೇ ನಿನಗೆ 5 ತಿಂಗಳಾದ್ರೂ ಹೊಟ್ಟೆನೇ ಕಾಣ್ತಾ ಇಲ್ಲ ಅಂತ ಹೇಳಿದಾಗ ಇಲ್ಲಿ ಮೌನ ಮತ್ತು ವಿದ್ಯೆ ಇಬ್ಬರು ಮುಖ ನೋಡ್ಕೊಂಡು ಶಾಕ್ ಆಗ್ತಿರ್ತಾರೆ. ಆವಾಗ ಇಲ್ಲಿ ಮೌನ ಕೂಡ ತುಂಬಾ ಗಾಬರಿ ಆಗ್ತಾ ಇರ್ತಾಳೆ, ಅದನ್ನು ಇಲ್ಲಿ ಗಮನಿಸ್ತಾ ಇರ್ತಾಳೆ. ಆಮೇಲೆ ಏನಾರ ಆಯಿತು, ಮಗು ಏನಾರು ಸರಿಯಾಗಿ ಬೆಳವಣಿಗೆ ಆಗ್ತಾ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಒಂದ್ಸರಿ ನಾವಿಲ್ಲಿ ಗಮನಿಸೋಣ ಅಂತ ಹೇಳ್ಬಿಟ್ಟು ಇನ್ನೊಂದ್ಸಲಿ ತೋರಿಸಿದ್ರಾಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಚಿತ್ರ ಹೇಳ್ತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಭದ್ರ ಬರ್ತಾರೆ. ಭದ್ರ ಬಂದ್ಬಿಟ್ಟು ಈ ಚಿತ್ರ ಏನು ಮಾತಾಡ್ತಿದ್ಯಾ, ಸ್ವಲ್ಪ ಮಾತಿನ ಮೇಲೆ ಗಮನ ಇರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರ ಕೋಪ ಮಾಡ್ಕೋತಾರೆ. ಆವಾಗ ಇಲ್ಲಿ ನಿನ್ನ ಮನಸ್ಸಲ್ಲಿ ಟುಕ್ ಮಾಡಬೇಕಂತ ನಾನು ಆ ಥರ ಹೇಳ್ತಾ ಇಲ್ಲ, ಒಂದು ಒಳ್ಳೆ ಉದ್ದೇಶದಿಂದ ಅಷ್ಟೇ ಹೇಳಿತ್ತು ಅಂದಾಗ ಯಾಕೆ ಆ ಥರ ಮಾತಾಡ್ತೀರಾ, ಅವ್ಳ ಮಗು ಬೆಳವಣಿಗೆ ಚೆನ್ನಾಗೇ ಇದೆ ಅಂತ ಹೇಳಿದಾಗ ನಮಗೂ ಒಂದು ಸ್ವಲ್ಪ
ಗಾಬರಿ ಅನ್ನೋದಿರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಚಿತ್ರ ಹೇಳ್ತಾಳೆ. ಬೇಕಾದ್ರೆ ನೀನೇ ನೋಡು ಅವಳು ಹೊಟ್ಟೆನ ಅಂತ ಹೇಳ್ಬಿಟ್ಟು ಒಂದು ಚೂರಾರು ಹೊಟ್ಟೆ ಕಾಣಿಸ್ತೈತಾ ಅಂತ ಇಲ್ಲಿ ವಿದ್ಯೆ ಕೂಡ ತುಂಬಾ ಗಾಬರಿ ಆಗ್ತಿರ್ತಾಳೆ. ಅವಾಗ ಆಯಿತು ನಡಿ ಇನ್ನೊಂದ್ಸಲ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಆಯಿತು ಅದರಲ್ಲಿ ಏನೈತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾನೆ ಭದ್ರ. ಅವಾಗ ಪದೇ ಪದೇ ಸ್ಕ್ಯಾನ್ ಮಾಡಿಸ್ಬಾರ್ದು ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿಲ್ವಾ ಅಂತ ಹೇಳ್ತಾ ಇಲ್ಲಿ ಮೌನ ಹೇಳ್ತಾರೆ. ಆವಾಗ ಇಲ್ಲಿ ಈಶ್ವರಿಗೆ ಮೌನನು ಕೂಡ ವಿದ್ಯೆ ಜೊತೆ ಸೇರ್ಕೊಂಡು ನಡ್ಕಾಡ್ತಿದ್ದಾಳೆ ಅನ್ನೋದು ಸ್ವಲ್ಪ ಅವ್ರಿಗೂ ಡೌಟ್ ಬರ್ತಾ ಇರುತ್ತೆ. ಆಮೇಲೆ ಇಲ್ಲಿ ಡಾಕ್ಟ್ರ್ ಹೇಳಿದ್ದಾರೆ ಒಬ್ಬೊಬ್ಬರಿಗೆ 5 ತಿಂಗಳಾದ್ಮೇಲೆ ಹೊಟ್ಟೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅಂಥದ್ರಲ್ಲಿ ಯಾಕೆ ಇಷ್ಟು ಗಾಬರಿ ಆಗ್ತಿದೆಯಾ ಅಂತ ಹೇಳ್ದಾಗ ಸರಿ ಬಿಡವ ಆಯಿತು ಹಿಂಗೆ ಹೇಳಿದ್ಮೇಲೆ ಆದರೆ ನನ್ನ ಮಗುಗೆ ಏನು ತೊಂದರೆ ಆಗ್ಬಾರ್ದು ಅಷ್ಟೇ ನಾನು ಹೇಳೋದು ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರ ಅಲ್ಲಿಂದ ಹೊರಟು ಬಿಡ್ತಾನೆ. ಈ ಕುಮ್ಮತ್ತಿಗೆ ನೀನು ಸಪೋರ್ಟ್ ಮಾಡ್ತಿದ್ಯಾ ಮೌನ, ನಿನ್ನನ್ನು ಸಮೇತ ಹಿಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಮನಸಲ್ಲೇ ಅನ್ಕೋತಾ ಇರ್ತಾಳೆ. ಅಲ್ಲಿಂದನೇ ಕೋಪ ಮಾಡಿಕೊಂಡು ರೂಮಿಗೆ ಬಂದುಬಿಟ್ಟು ಅವ್ರ ಅಮ್ಮಗೆ ಫೋನ್ ಮಾಡ್ತಾಳೆ. ಅವಾಗ ಹೇಳವ ವಿದ್ಯಾ ಅಂತ ಹೇಳಿದಾಗ ಏನು ಹೇಳೋದವ್ವ ನೀವು ಕಟ್ಟಿರೋ ಸುಳ್ಳಿನ ಕೋಟ ಯಾವತ್ತು ಕಸ್ಕೊಂಡು ಬೀಳ್ತೈತೆ ಅಂತ ಹೇಳ್ಬಿಟ್ಟು ತುಂಬಾ ಭಯದಿಂದನೇ ಜೀವನ ಮಾಡ್ತಾಯಿದ್ದೀನಿ, ಇನ್ನೇನು ಹೇಳಿ ಅಂತ ಅಥವಾ ಏನು ಹೇಳ್ತಿದ್ದೀಯವ ಅಂತ ಹೇಳಿದಾಗ ಹೌದು ನೀವು ಏನಕ್ಕೆ ಅವತ್ತು ಆ ಥರ ಮಾಡಿದ್ರಿ, ಎಷ್ಟು ದಿವಸ ಅಂತ ಈ ಸುಳ್ಳನ್ನು ನಾನು ಮನಸ್ಸಲ್ಲಿ ಇಟ್ಕೊಂಡು ಎಲ್ಲರ ಎದುರುಗಡೆ ನಾನು ನಾಟಕ ಆಡಲಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಇವತ್ತು ಈ ಥರ ಎಲ್ಲ ಆಯಿತು ಮನೇಲಿ ಅಂತ ಹೇಳಿದಾಗ ಇಲ್ಲಿ ವಿದ್ಯಾವ್ರ ಅಮ್ಮನೂ ಕೂಡ ತುಂಬಾ ಗಾಬರಿ ಆಗ್ತಾರೆ. ಆಯಿತು ನೀನು ತಲೆ ಕೆಡಿಸ್ಕೊಬೇಡ ಸುಮ್ಮನೆ ಏನಾರ ಒಂದು ಮಾಡೋಣ, ಇವಾಗ ತಾನೇ ನಿನ್ನ ಜೀವನ ಸರಿ ಹೋಗ್ತೈತೆ ಅಂಥದ್ರಲ್ಲಿ ನೀನೇ ನಿನ್ನ ಕೈಯಾರೆ ಜೀವನ ಹಾಳು ಮಾಡ್ಕೋಬೇಡ ಅಂದಾಗ ಎಷ್ಟು ದಿನ ಸುಳ್ಳಿನ ಕೋಟೆನ ಹಿಂಗೇನೆ ಕಟ್ಕೊಂಡು ಹೋಗ್ತಾ ಇರೋದವ, ಯಾವತ್ತಿದ್ರೂ ಕೂಡ ಈ ಸತ್ಯ ಆಚೆ ಬರೋ ಅಂಥದ್ದನ್ನೇ ಇದನ್ನು ಯಾವತ್ತಿದ್ರೂ ಗೊತ್ತಾಗುತ್ತೆ ಅಂಥದ್ರಲ್ಲಿ ನೀವು ಯಾಕಿಂತ ಸುಳ್ಳು ಹೇಳಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಜೋರಾಗಿ ಅಳ್ತಾ ಇರ್ತಾಳೆ. ಆಮೇಲೆ ಇನ್ನೊಂದು ಕಡೆ ಇಲ್ಲಿ ಈಶ್ವರಿ ಮತ್ತು ಚಿತ್ರ ಅವಳು ಹಂಗೆ ಹೇಳಿದ ತಕ್ಷಣವೇ ಹೆಂಗೆ ಓಡೋದ್ಲು ನೋಡು, ನಡಿ ಅವಳು ಏನು ಯಾರ ಕೈಲಿ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು ನಾವು ಗಮನಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ರೂಮ್ ಹತ್ರ ಬಂದು ನಿಂತ್ಕೊಂಡು ಕೇಳಿಸ್ಕೊಳ್ಳೋಕ್ಕೆ ಶುರು ಮಾಡ್ತಾ ಇರ್ತಾರೆ. ಅದನ್ನು ಗಮನಿಸ್ತಲೇ ವಿದ್ಯಾ ಅವ್ರ ಅಮ್ಮನ ಕೈಲಿ ಮಾತಾಡ್ತಾ ಇರ್ತಾಳೆ. ಅದನ್ನು ಅಷ್ಟೊತ್ತಿಗೆ ಆಲ್ರೆಡಿ ಅವ್ರು ನಿಂತಿದ್ದಂತಹ ಒಂದು ಬಾಗಿಲಲ್ಲಿ ನೆರಳು ಕಾಣಿಸುತ್ತೆ. ಅದನ್ನು ಗಮನಿಸಿದಂಥ ವಿದ್ಯಾ ಅಯ್ಯೋ ಇವರಿಬ್ರು ಯಾಕೆ ಇಲ್ಲಿ ಬಂದರು, ನಾನು ಮಾತಾಡಿದ್ದೆಲ್ಲ ಎಲ್ಲಿ ಕೇಳಿಸ್ಕೊಂಡ್ಬಿಟ್ರೋ ಏನೋ ಅಂತ ಹೇಳ್ಬಿಟ್ಟು ಇಲ್ಲಿ ಗಾಬರಿಯಾಗಿ ಬಾಗಿಲು ಕಡೆಯೇ ನೋಡ್ತಾ ಇರ್ತಾಳೆ. ಆಮೇಲೆ ಪಟ್ಟ ಅಂತ ಫೋನ್ನ ಕಟ್ ಮಾಡಿ ಹಿಂಗೆ ಮಾತಾಡ್ದಲೆ ಹಂಗೆ ನಿಂತ್ಕೋತಾಳೆ. ಆಮೇಲೆ ಅವರು ಸುಮಾರು ಅಲ್ಲೇ ನಿಂತಿರ್ತಾರೆ. ಈಶ್ವರಿ ಹಾಗೇನೆ ಚಿತ್ರ ಇಬ್ಬರೂ ಕೂಡ ಗಮನಿಸ್ತಾ ನಿಂತಿರ್ತಾರೆ. ಆದರೆ ಅಲ್ಲಿ ವಿದ್ಯಾ ಮಾತಾಡೋದನ್ನ ನಿಲ್ಲಿಸ್ಬಿಡ್ತಾಳೆ. ಆಮೇಲೆ ಅವರು ಹಂಗೆ ನೋಡ್ತಾ ನಿಂತಿರ್ತಾರೆ. ಸ್ವಲ್ಪ ಹೊತ್ತು ಮಾತಾಡೋದನ್ನು ನಿಲ್ಲಿಸಿದಾಗ ಕಡೆ ಇಲ್ಲಿ ವಿದ್ಯಾ ಫೋನ್ನ ಕಟ್ ಮಾಡಿದ ಮೇಲೆ ಇಲ್ಲಿ ವಿದ್ಯಾ ಅವರ ಅಮ್ಮ ನನ್ನ ಮಗಳು ಇಷ್ಟು ಕಷ್ಟದಲ್ಲಿದ್ದಾಳೆ, ಏನಾದ್ರು ಒಂದು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಎಲ್ಲೇ ನಿಮ್ಮ ಅಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾನ ತಂಗಿಗೆ ಹೇಳ್ತಾರೆ ವಿದ್ಯಾ ಅವರ ಅಮ್ಮ. ಅವಾಗ ಅಪ್ಪ ರೂಮಲ್ಲಿದ್ದಾರೆ ಅಂದಾಗ ನಡಿ ಇದ್ರ ಬಗ್ಗೆ ಅವ್ರ ಹತ್ರನೇ ಮಾತಾಡಬೇಕು, ಅವರಾದ್ರೆ ಏನಾದ್ರು ದಾರಿ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಅವರು ಕೂಡ ಅಲ್ಲಿಗೆ ರೂಮ್ಗೆ ಹೊರಟುಬಿಡ್ತಾರೆ. ಆಮೇಲೆ ಅಲ್ಲಿಂದ ಮಾತಾಡ್ತಿದ್ದನ್ನ ವಿದ್ಯಾ ಗಮನಿಸ್ಬಿಟ್ಟು ಅಲ್ಲಿ ಫೋನ್ನ ಕಟ್ ಮಾಡಿಡ್ತಾಳೆ. ಆಮೇಲೆ ಅವರು ಅಲ್ಲಿಂದ ಹೊರಗಡೆ ಬರ್ತಾರೆ ಚಿತ್ರ ಮತ್ತು ಹಾಗೆಯೇ ಈಶ್ವರಿನೂ. ಆಮೇಲೆ ಚಿತ್ರ ಹೊರಗಡೆ ಬಂದೇ ಹೇಳ್ತಾಳೆ ಇಲ್ಲೆಲ್ಲ ಆಗಿದ್ದೆಲ್ಲ ನೋಡಿ ಅಷ್ಟು ಬೇಗ ಅವಳು ಮನೆಗೆ ಫೋನ್ ಮಾಡಿದ್ದಾಳೆ ಅಂದರೆ ನಿಜ ಈ ಸತ್ಯ ಅವಳು ಹೇಳಿರೋ ಸುಳ್ಳು ಕಣವ ಅಂತ ಹೇಳ್ಬಿಟ್ಟು ಇಲ್ಲಿ ಮಾತಾಡ್ತಾ ನಿಂತಿರ್ತಾರೆ. ಈ ಸುಳ್ಳಿನ ಕೋಟೆನ ಹೆಂಗೆ ಕೆಡಬೇಕು ಅನ್ನೋದು ನನಗೆ ಗೊತ್ತೈತೆ, ಅವಳನ್ನ ಹೆಂಗೆ ಆದಷ್ಟು ಬೇಗ ಮನೆಯಿಂದ ಆಚೆ ಹಾಕಬೇಕು, ಎಷ್ಟು ದರ್ಬಾರ್ ಮಾಡ್ತಾಯಿದ್ಲಲ್ವ ಅವಳನ್ನ ಹಾಕ್ಬೇಕು ಅಂತ ನನಗೆ ಗೊತ್ತೈತೆ, ಇವಳನ್ನ ಹೆಂಗೆ ಮನೆಯಿಂದ ಆಚೆ ಹಾಕ್ತೀನಿ ಅಂತ ನೋಡ್ತಾ ಇರೋ ಕೆಲಸ ನಾನು ಇವತ್ತೇ ಮಾಡ್ತೀನಿ, ಆವಾಗಲೇ ನನಗೆ ಸಮಾಧಾನ ಆಗೋದು ಅಂತ ಹೇಳ್ಬಿಟ್ಟು ಈಶ್ವರಿ ಹಾಗೆಯೇ ಚಿತ್ರ ಇಲ್ಲಿ ಮಾತಾಡ್ತಾ ನಿಂತಿರ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಪ್ಲೀಸ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮುಂದೆ ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್ ಫ್ರೆಂಡ್ಸ್.